ನಮಸ್ಕಾರ ಎಲ್ಲರಿಗೆ, ನಾನು ಮಹಂತೇಶ್. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ನಾನು ಅನ್ಕೊಂತಾ ಇದ್ದೀನಿ. ನಾನಂತೂ ಸಖತ್ತಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಿ? ಕಾಮೆಂಟ್ ಮಾಡಿ ತಿಳಿಸಿ. ವಿಷಯಕ್ಕೆ ಹೋಗೋಕ್ಕಿಂತ ಮುಂಚೆ ನನ್ನ ಈ ಚಾನಲ್ ಅನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಅಂತ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಂತ ಇದ್ದೀನಿ. ಆಮೇಲೆ ಬೆಲ್ ಐಕಾನ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಷಯ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ 5ನೇ ಮ್ಯಾಚು ಹಾಗೂ ಅಂತಿಮ ಮ್ಯಾಚು. ಈ ವಿಷಯ ಬಗ್ಗೆ ಡೀಟೇಲ್ಸ್ ಆಗಿ ನೋಡೋಣ ಬನ್ನಿ. ಟಾಸ್ ಗೆದ್ದಿತ್ತು ಟೀಮ್ ಇಂಡಿಯಾ. ಆಯ್ಕೆ ಮಾಡ್ಕೊಂಡಿರೋದು ಬ್ಯಾಟಿಂಗು. ಫುಲ್ ಜೋಶಲ್ಲೇ ಆಟ ಪ್ರಾರಂಭ ಮಾಡಿದ್ರು. ಒಳ್ಳೆ ಪ್ರದರ್ಶನ ಕೊಟ್ರು ಅಂತ ಹೇಳ್ಕೋಬಹುದು. ನಿನ್ನೆ ದಿನ ಮ್ಯಾಚ್ ನೋಡಿರೋರಿಗೆ ಗೊತ್ತಾಗುತ್ತೆ ಎಷ್ಟು ಎಂಟರ್ಟೈನ್ಮೆಂಟ್ ಇತ್ತು ನಿನ್ನೆ ಅನ್ನೋದು. 6ಗಳ ಸುರಿಮಳೆ ಅಂತ ಹೇಳ್ಬೋದು. ನಿನ್ನೆ ಅಭಿಷೇಕ್ ಶರ್ಮಾ 30 ರನ್ ಮೇಲೆ ಆಡಿದ್ರು. ಸಂಜು ಸ್ಯಾಮ್ಸನ್ 6 ರನ್ಗೆ ಔಟ್ ಆದ್ರು. ಅವರೊಬ್ಬರೇ ನಿರಾಶೆ ಮಾಡಿದ್ರು ಅನ್ನೋದು ಬಿಟ್ರೆ ಬೇರೆ ಎಲ್ಲಿ ನಮಗೆ ಎಂಟರ್ಟೈನ್ಮೆಂಟ್ ಅನ್ನೋದು ಕಮ್ಮಿ ಆಗಲಿಲ್ಲ. ಸೂರ್ಯಕುಮಾರ್ ಯಾದವ್ ಬಂದರು, ಆಮೇಲೆ ಇಶಾನ್ ಕಿಶನ್ ಬಂದರು. ಅವರಿಬ್ಬರ ಪಾರ್ಟ್ನರ್ಶಿಪ್ಪು ಒಳ್ಳೆ ದೊಡ್ಡ ಪಾರ್ಟ್ನರ್ಶಿಪ್ ಅಂತ. ಕೇವಲ 57 ಬಾಲಿನಲ್ಲಿ 137 ರನ್ ಹೊಡಿತಾರೆ. ಸೂರ್ಯಕುಮಾರ್ ಯಾದವ್ 63 ರನ್ ಹೊಡಿತಾರೆ ಕೇವಲ 30 ಬಾಲಿನಲ್ಲಿ. ಇಶಾನ್ ಕಿಶನ್ ಅವರು 43 ಬಾಲಿನಲ್ಲಿ 103 ರನ್ ಹೊಡಿತಾರೆ. ಸೆಂಚುರಿ ದೊಡ್ಡ ಸ್ಕೋರನ್ನು ಹೊಡಿತಾರೆ ಇವರು ಕೇವಲ 43 ಬಾಲಿನಲ್ಲಿ. ಅವಾಗ ನಮಗೆ ಬಂದಿರೋ ದೊಡ್ಡ ಸ್ಕೋರ್ ಅಂದರೆ 12ನೇ ಓವರು ಹಾಗೂ 13ನೇ ಓವರು, 14ನೇ ಓವರಲ್ಲಿ ಟೋಟಲ್ 3 ಓವರಲ್ಲಿ 66 ರನ್ ಬರುತ್ತೆ. ಫುಲ್ಲು ಜಾಸ್ತಿ ರನ್ ಬಂದಾಗ ಅವಾಗ ಅವರು ಹೋದ ಮೇಲೆ ಇನ್ನು ಹಾರ್ದಿಕ್ ಪಾಂಡ್ಯ ಬರ್ತಾರೆ, ರಿಂಕು ಸಿಂಗ್ ಬರ್ತಾರೆ. ಹಾರ್ದಿಕ್ ಪಾಂಡ್ಯ ಕೇವಲ 17 ಬಾಲಿನಲ್ಲಿ 40 ಮೇಲೆ ಆಡ್ತಾರೆ. ಒಳ್ಳೆ ಸ್ಕೋರು, ಒಳ್ಳೆ ಸ್ಟ್ರೈಕ್ ರೇಟು ಆಡ್ತಾರೆ. ಆಮೇಲೆ ಶಿವಮ್ ಡುಬೆ ಬರ್ತಾರೆ. ರಿಂಕು ಸಿಂಗ್ ಶಿವಮ್ ಡುಬೆ ಮುಗಿಸ್ಕೊಂಡು ಹೋಗ್ತಾರೆ. 20 ಓವರ್ಗಳಲ್ಲಿ ಒಬ್ಬ ಟೋಟಲ್ ಆಗಿ ಮಾಡಿರೋದು 271 ರನ್ನು. ಅಲ್ಲಿಗೆ 20 ಓವರ್ ಕಂಪ್ಲೀಟ್ ಆಗುತ್ತೆ. ಆಮೇಲೆ ಸ್ಟಾರ್ಟ್ ಮಾಡ್ತಾರೆ ನ್ಯೂಜಿಲೆಂಡ್ ತಂಡ ಬ್ಯಾಟಿಂಗನ್ನು. ಆದರೆ ಪವರ್ ಪ್ಲೇ ಅಲ್ಲಿ ಅವ್ರದ್ದು ಕೂಡ ಒಳ್ಳೆ ದೊಡ್ಡ ಸ್ಕೋರೇ ಬರುತ್ತೆ. ನಮ್ಮ ಸ್ಕೋರನ್ನು ಅವರು ರೀಚ್ ಮಾಡ್ತಾರೆ ಅನ್ನೋ ಲೆವೆಲ್ಗೆ ಬರುತ್ತೆ. ಆದರೆ ನಮ್ಮ ಇಂಡಿಯಾ ಟೀಮಿನ ಬಾಲರ್ಸ್ಗಳ ಒತ್ತಡದಿಂದ ಒಬ್ರೊಬ್ಬರಾಗಿ ಔಟ್ ಆಗ್ತಾರೆ. ಒಬ್ಬರು ಮಾತ್ರ 80 ರನ್ ಮೇಲೆ ಆಡ್ತಾರೆ. ಮಿಕ್ಕಿರವರು ಯಾರು ಕೂಡ ಅಷ್ಟೊಂದು ಸ್ಕೋರ್ ಮಾಡಲ್ಲ. ಆದ್ರೂ ಒಳ್ಳೆ ಬ್ಯಾಟಿಂಗ್ ಅಂತ ಹೇಳ್ಬೋದು. ಒಳ್ಳೆ ಇದು ಏನಂತೀವಿ, ಒಳ್ಳೆ ಒಂದು ಕಾಂಪಿಟೇಷನ್ ಕೊಟ್ರ ಅಂತ ಹೇಳ್ಬೋದು. 225 ರನ್ನು ಅವರು ಕೂಡ ಆಡ್ತಾರೆ. ಆದರೆ 46 ರನ್ನಿನಿಂದ ಸೋತೋಗ್ತಾರೆ. ನಮ್ಮ ಟೀಮ್ ಇಂಡಿಯಾ 46 ರನ್ನಿಂದ ಗೆದ್ದಿದ್ದಾರೆ. ಈ ಕೊನೆಯ ಮ್ಯಾಚು 5ನೇ ಮ್ಯಾಚು T20ಯಲ್ಲಿ ಗೆದ್ದು ನೆಕ್ಸ್ಟು ಇನ್ನು T20 ವರ್ಲ್ಡ್ ಕಪ್ಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಹೋಗ್ತಾರೆ. ಯಾಕಂದರೆ ಫೆಬ್ರವರಿಯಲ್ಲಿ ಇವಾಗ ತಿರ್ಗಾ T20 ಸ್ಟಾರ್ಟ್ ಆಗುತ್ತೆ. T20 ವರ್ಲ್ಡ್ ಕಪ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿಗೆ ಹೋಗ್ತಾ ಇದ್ದಾರೆ. ಇವತ್ತಂತೂ ಮ್ಯಾಚ್ ನೋಡಿ ತುಂಬ ಖುಷಿ ಆಯಿತು. ಆಮೇಲೆ WPL ಕಡೆ ಹೋಗೋದಾದ್ರೆ ನಾವು ವಿಡಿಯೋ ಮಾಡಿಲ್ಲ. ನಾನು ಹೇಳಿದೆ RCB ಅವರು ಸೆಮಿಫೈನಲಲ್ಲಿ ಆಡುವ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಫೈನಲಲ್ಲಿ ನಾವು ಅವ್ರನ್ನ ನೋಡ್ತೀವಿ ಅಂತೇಳಿ ಅದರಿಂದ ಡೈರೆಕ್ಟಾಗಿ ಫೈನಲಲ್ಲಿ ಹೋಗಿ ಕೂತ್ಕೊಂಡಿದ್ದಾರೆ. ಆದರೆ ಗುಜರಾತ್ ತಂಡ ಸೆಮಿಫೈನಲ್ಗೆ ಬಂದು ಕುಂತಿದೆ. ಆದರೆ ಇನ್ನು 3 ಮ್ಯಾಚಲ್ಲಿ ಯಾರು ಎಲಿಮಿನೇಟ್ 2 ಟೀಮ್ ಆಗ್ತಾವ ಅನ್ನೋದು ಇನ್ನಿದುವರೆಗೆ ಡಿಕ್ಲೇರ್ ಆಗಿಲ್ಲ. ಇದು ಕೊನೆಯ ಮ್ಯಾಚ್ ಇದೆ ಇವತ್ತು. ಆ ಮ್ಯಾಚ್ ಆಗೋವರೆಗೂ ಯಾರು ಬರ್ತಾರೆ ಸೆಮಿಫೈನಲ್ ಅನ್ನೋದು ಇನ್ನಿದುವರೆಗೂ ಡಿಕ್ಲೇರ್ ಆಗಿಲ್ಲ. ಇವತ್ತು ಆಡಿದ ಮೇಲೇನೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ಇನ್ನು ಕಾದು ನೋಡ್ಬೇಕು ಇವತ್ತು ಮ್ಯಾಚ್ ಮುಗಿಯೋವರೆಗೂ ಅಂತ ಹೇಳ್ತೀನಿ. ನಮ್ಮ RCB ತಂಡ ಫೈನಲಲ್ಲಿ ಕುಂತಿದೆ. ಫೈನಲ್ಗೆ ಸೆಮಿಫೈನಲ್ ಆಡಿ ಫೈನಲ್ಗೆ ಯಾರು ಬರ್ತಾರಂತ ನೋಡೋಣ. ಇವತ್ತು ನೋಡಿದ್ರೆ ಗೊತ್ತಾಗುತ್ತೆ ಬರುವಂತ 2 ಟೀಮ್ಗಳು ಯಾವ್ಯಾವಂತ. ಇವತ್ತಿಗಿಷ್ಟು ವಿಷಯ. ನನ್ನ ಚಾನಲು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಅದರಿಂದ ನೀವು ಮಾಡುವ ಒಂದು ಲೈಕ್, ಒಂದು ಕಾಮೆಂಟ್ ನೋಡಿ ನಾನು ತುಂಬ ಖುಷಿ ಪಡ್ತೀನಿ. ನೀವು ಇದೇ ರೀತಿ ಸಪೋರ್ಟ್ ಮಾಡ್ಬೇಕಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ. ನೀವು ಈ ಥರ ಸಪೋರ್ಟ್ ಮಾಡಿದರೆ ನನಗೆ ಇನ್ನಷ್ಟು ವಿಡಿಯೋಗಳು ಮಾಡೋಕ್ಕೆ ಇನ್ನಷ್ಟು ಒಂದು ಸ್ವಲ್ಪ ಖುಷಿ ಬರುತ್ತೆ, ಇನ್ನೊಂದು ಸ್ವಲ್ಪ ಎನರ್ಜಿ ಬರುತ್ತೆ. ಅದರಿಂದ ಇವತ್ತು ನಾನು ನಿಮ್ಗೆ ಹೇಳೋದು ಒಂದೇ ಒಂದು ಮಾತು, ಪ್ಲೀಸ್ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ. ಇಲ್ಲಿಗೆ ಇವತ್ತು ಮುಗಿತು.